ನಾನು ವಿಷ ಕುಡಿಬೇಕಾ? ನಿಮ್ಮ ಮುಂದೆ ನೀವು ಮಣ್ಣು ಹಾಕ್ಬಿಡಿ, ಯೋಚನೆ ಇಲ್ಲ. ಜಾರಿ ಮಾಡ್ಬೇಕು, ಅಡ್ರೆಸ್ ಮಾಡ್ಬೇಕು. ನಮ್ಗೆ ನೋಟಿಸ್ ಜಾರಿ ಮಾಡಿದ್ರೆ ಅಡ್ರೆಸ್ ಮಾಡಿ ಕಲ್ಲು ಅಂದ್ಬಿಟ್ಟು ಜಾಗ ನಮ್ದು ಅಂತ ಹೆಂಗಾಗುತ್ತೆ? ಇದೇ ಊರೇ ಸರ್, ಸಿಟಿಘಟ್ಟ. ಇವಾಗ ಸರ್ವೆ ಆಫೀಸರು 10 ಸಾರಿ ಬಂದಿದ್ದಾರೆ. 10 ಸಾರಿ ಅಂದ್ರೆ ಜಾಗ ಅವ್ರದ್ದು ಇವ್ರದ್ದು ಅಂತ ಡೀಟೇಲ್ಸ್ ಹೇಳಕ್ಕಾಗಲ್ವಾ? ಅವ್ರೇನು ಹೇಳಲ್ಲ. ಇವ್ರು ಬಂದ್ಬಿಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ, ಮುಚ್ಚಲು ಎತ್ಕೊಂಡ್ ಬರ್ತಾರೆ. ನಾವೇನ್ ಮಾಡ್ಬೇಕು, ಏಟು ತಿನ್ಬೇಕು. ಕಾನೂನು ಹತ್ರ ಬಂದ್ರೆ ನ್ಯಾಯನೂ ಸಿಕ್ಕಲ್ಲ. ಅದಕ್ಕೆ ವಿಷ ಕುಡಿದ್ಬಿಟ್ರೆ ತಾಲೂಕು ಆಫೀಸ್ ಮುಂದೆ ನ್ಯಾಯ ಸಿಗುತ್ತೆ. ಆಫೀಸಲ್ಲಿ ಕೇಳಿದ್ವಿ ಪ್ರಶ್ನೆ, ನಾವು ಬಂದಿಲ್ಲ, ನಮಗ್ ಗೊತ್ತಿಲ್ಲ ಅಂತಾರೆ. ಅಲ್ಲಿಗೆ ಸ್ಪಾಟ್ ಬಂದು ಸರ್ವೆ ಮಾಡಿದ್ದು ಸತ್ಯ, ನಾವು ನೋಡಿದ್ವಿ. ಇಲ್ಲಿ ಬಂದು ಒಂದು ಊರಲ್ಲಿ ನಾವು ಜಾಗ ತಗೊಂಡು ಮನೆ ಕಟ್ಟಡ ಅದನ್ನ ಸರ್ವೆ ಆಫೀಸರ್ ಬಂದು ಇದು ಗೌರವದ ಜಾಗ ಇಲ್ಲ ಬೇರೆಯವ್ರದ್ದು ಜಾಗ ಅಂತ ಕನ್ಫರ್ಮ್ ಮಾಡಿಲ್ಲ. ಅದ್ರ ಬಗ್ಗೆ ಬರೋದು 3 ದಿವಸಕ್ಕೂ ಸರ್ವೆ ಮಾಡೋದು, ಸುಮ್ಗೆ ಬಂದ್ಬಿಡೋದು. ನಾವು ಅಲ್ಲಿ ಗಲಾಟೆ ಬೀಳ್ತಾ ಇರೋದು. ಅವರು ನಾವು ಮುಚ್ಚುಗಳಿಂದ ಹೊಡ್ಕೊಂಡಿದೀವಿ, FIR ಆಗಿದ್ದಾವೆ. ಬಟ್ ಯಾವ್ದಕ್ಕೆ ನಮಗೆ ಸಾಧ್ಯ ಇಲ್ಲ. IC ಹತ್ರ ಹೋಗಿದ್ವಿ, DSP ಬಂದಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ತಹಸೀಲ್ದಾರ್ಗೆ ಭೇಟಿ ಮಾಡಿದೀವಿ. ತಹಸೀಲ್ದಾರು ನಾವು ಸರ್ವೆ ಹೋಗಿ ನಾನು ಕಳಿಸಲ್ಲ, ಚರಂಡಿ ಪಕ್ಕದಲ್ಲಿ ಸರ್ವೆ ಬರಲ್ಲ ಅಂತ ಹೇಳಿದ್ದಾರೆ. ಇವತ್ತು ಬಂದು ಅಡ್ವೈಸ್ ಮಾಡಿದ್ದಾರೆ. ಅದನ್ನು ಬಂದು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರು ಕೇಳ್ಬೇಕು? ಅವರು ನಾವು ಹೊಡ್ಕೊಂಡು ಸಾಯೋದೈತೆ. ಅವರು ಹೊಡಿತಾರೆ, ನಾವಿಬ್ರು ಹೆಂಗಸರು. ಏಟ್ ತಿನ್ನಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಏಟ್ ತಿನ್ನೋಕ್ಕಿಂತ ಈ ತಾಲೂಕು ಆಫೀಸ್ ಮುಂದೆ ವಿಷ ಕೊಟ್ಟು ಸತ್ತೋಗ್ಬಿಡ್ತೀವಿ. 3 ತಿಂಗಳಿಂದ ತಾಲೂಕು ಆಫೀಸ್ ಹತ್ರ ಸರ್ವೆ ಮಾಡ್ಬಿಟ್ಟು ವೆಂಕಟಸ್ವಾಮಿಗೆ ಜಾಗ ಅಂದ್ಬಿಟ್ಟು ವೆಂಕಟಸ್ವಾಮಿ ನಮ್ಮನ್ನ ಚಿತ್ರಹಿಂಸೆ ಕೊಟ್ಬಿಟ್ಟು ಅದನ್ನ ನಾವು ಕನ್ಫರ್ಮ್ ಮಾಡಿ ಸರ್ವೆ ಮಾಡಿ ವೆಂಕಟಸ್ವಾಮಿ ಹೇಳಿದ್ವಿ. ADL ಸರ್ ಇಲ್ಲಮ್ಮ ಅವ್ರಿಗೆ ಹೇಳಿದೀನಿ, ನೀವು ಹೋಗಿ ಏನು ADL ಸರ್ ನೀವು ಹೋಗಿ ನೀವೇನು ಯೋಚನೆ ಮಾಡಬೇಡಿ, ಜಾಗ ನಿಮ್ದೆ, ವೆಂಕಟಸ್ವಾಮಿಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಅವತ್ತು ಹೇಳಿದ್ರು. ಇವತ್ತು ಬಂದು ಸರ್ವೆ ಮಾಡಿ ಅಲ್ಲಿ ಅಡ್ವೈಸ್ ಮಾಡ್ಬಿಟ್ಟಿದ್ದಾರೆ. ನಾವು ಕೂಲಿಗೆ ಹೋದ್ವಿ, ಮಿಷಿನ್ ಕಟ್ಕೊಂಡ್ ಬರೋಷ್ಟೊತ್ತಿಗೆ ಕಲ್ಲು ಹೊಡಿದ್ದಾರೆ. ಇವಾಗ ಅವನು ಆ ಕಲ್ಲು ಅಡ್ಡ ಇಟ್ಕೊಂಡು ನಮ್ಮನ್ನ ಹೊಡಿತಾನೆ. ಜಾಗ ನಮ್ದು, ಎತ್ತು ಖಾಲಿ ಮಾಡು ಅಂತಾನೆ. ನಾವ್ ಎಷ್ಟು ತಿನ್ನೋದ, ಜಾಗ ಬಿಡೋದ ಅರ್ಥ ಆಗ್ತಾ ಇಲ್ಲ. ಹೆಂಗ ಸರ್ವೆ ಮಾಡಿದ್ರು? ಚರಂಡಿ ಪಕ್ಕದಲ್ಲಿ ಸರ್ವೆ ಬರೋದಿಲ್ಲ. ಬನ್ನಿ ನೋಡಿ, ಅಡ್ವೈಸ್ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಕೇಳೋದು? 6 ವರ್ಷದಿಂದ ಕೋರ್ಟ್ಗೆ ಎಣಗಿದೀವಿ, ನಾವು ಕೋರ್ಟ್ ಅಲ್ಲಿ ಖರ್ಚು ಮಾಡಿದೀವಿ, ಆದ್ರೂ ಇವಕ್ಕೂ ಬಿಟ್ಟಿಲ್ಲ. ADL ಸರ್ ಬಂದು ನಿಮ್ದೆಲ್ಲ ಜಾಗ ಅಂತ ಒಂದು ಸಾರಿ ಸರ್ವೆ ನಾವು ವೇಟ್ ಮಾಡಿದ್ರೆ ಮತ್ತೆ ಬರ್ತಾರ ಅವರು ಸರ್ವೆ ಆಫೀಸ್ ಅವ್ರನ್ನ. ಈಗ 8ನೇ ಸಾರಿ ಇವಾಗ ಬಂದಿರೋದು ಸರ್ವೆ ಆಫೀಸ್ ಅವರು. ನಿಮ್ದೆಲ್ಲ ಹೋಗ ಅಂತ ಹೇಳ್ಬೋದಲ್ಲ, ಯಾಕೆ ಹೇಳ್ತಾ ಇಲ್ಲ? ಇಲ್ಲ ನಾವೇನ ಒಂದು ಹಾಕೊಂಡಿದ್ರೆ ನನ್ಗೆ ಏನ್ ಬಿಡ್ಲಿ, ಧೈರ್ಯವಾಗಿ ಜಾಗ ಬಿಟ್ಬಿಡ್ತೀನಿ. 2 ಇಲ್ದಿರೋ ನಮ್ಮನ್ನ ಯಾಕೆ ಸಾಯಿಸ್ಬೇಕು? ನಾನಿದ್ದೀನಿ, ಅವ್ರು ನಮ್ಮ ಹೆಸರಿಲ್ಲ, ಆಗದೆ ಇರೋರ ಹೆಸರೆಲ್ಲ ನಾ ಪಾಂಪ್ಲೆಟ್ ಮೆಚ್ಚಿರೋದು. ಫೋಟೋ ತಗೊಂಡು ಆಗ್ಲಿ ಏನ್ ಮಾಡ್ತಾರೋ ನೋಡೋಣ ಅಂತ ನಾವು ವೇಟ್ ಮಾಡಿದ್ವಿ. ಕೊನೆಗೂ ಫುಲ್ ನಾಟ್ಕೊಂಡ್ ಬಂದಿದ್ದಾರೆ. ಇವತ್ತು ಚರಂಡಿ ಪಕ್ಕದಲ್ಲಿ నేను ಅದ್ಬಸ್ ಅವರು ಮಾಡಿದ್ಮೇಲೆ ನನಗೂ ಮಾಡ್ಕೊಡ್ಬೇಕಲ್ಲ, ಅದ್ಬಸ್ ನನಗೂ ಮಾಡ್ಕೊಟ್ಬಿಡ್ಲಿ, ನನಗೂ ಕಲ್ಲು ಕೊಟ್ಬಿಡ್ಲಿ. ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ವೆಂಕಟಸ್ವಾಮಿಗೆ ಏನಕ್ಕೆ ಹೋಗುತ್ತೆ? ವೆಂಕಟಸ್ವಾಮಿ ನನ್ನ ಜಾಗ ಪಕ್ಕದಲ್ಲಿ ಇದ್ರೆ ಕೊಟ್ಬಿಡ್ಲಿ, ನಾನು ಯೋಚನೆ ಮಾಡಲ್ಲ. 2ಕ್ಕೂ ಸಂಬಂಧ ಇಲ್ಲ. ಅದು ಹಿಂಗೆ ಅಡ್ವೈಸ್ ಮಾಡ್ದ. ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಮಾಡ್ತಾ ಇದ್ದೀನಿ, ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಅವರು. ಯಾಕೆ ನಾನು ವಿಷ ಕುಡಿಬೇಕಾ? ನಿಮ್ಮ ಮುಂದೆ ನೀವು ಮಣ್ಣು ಹಾಕ್ಬಿಡಿ, ಯೋಚನೆ ಇಲ್ಲ. ಈ ದೇಶದಲ್ಲಿ ಹುಟ್ಟಿರೋದು ನೀವು, ಭಾರತ ದೇಶದಲ್ಲಿ ಹುಟ್ಟಿರೋದು. ಮಣ್ಣು ಹಾಕ್ಬಿಡಿ, ನಮ್ಗೆ ಬದುಕಕ್ಕೆ ಇಷ್ಟ ಇಲ್ಲ, ನಮಗೂ ನೋವಾಗಿದೆ. ಯಾಕೆ? ಅವನ್ ದೌರ್ಜನ್ಯ ಮೇಲೆ ಅವನಿಗೆ ಹಕ್ಕಿದೆ, ನನಗೆ ಬಡವಿಗೆ ಹಕ್ಕಿಲ್ಲ. ಬಿಡಲ್ಲ ಸರ್, ಇಲ್ಲ ನಾನು ವಿಷ ಕುಡಿತೀನಿ, ನೀವು ಮಣ್ಣು ಮಾಡಿ. ನನ್ಗೆ ಯಾರು ಇಲ್ಲ, ಇಂದು ಮುಂದೆ ಯಾರು ನೆಂಟ್ರು ಬಂಟ್ರು ಯಾರು ಇಲ್ಲ. ನೀವೇ ಎಲ್ಲ ಅಣ್ಣ ತಮ್ಮ ಬಂಧು ಬಳಗ, ನೀವೇ ಮಣ್ಣು ಮಾಡ್ಬಿಡಿ, ಸಮಾಧಿ ಕಟ್ಕೊಂಡ್ಬಿಡಿ. ಬದುಕಿಸ್ತಾ ಇಲ್ಲ ಅವರು. ದೊಡ್ಡ ಲೀಡರ್ಗಳೇ, ಲೀಡರ್ ಒಬ್ಬನು ಬರ್ತಾ ಇಲ್ಲ ಈಚೆ. ಎಷ್ಟು ಹಾಕೊಂಡವ್ರೆ, ಎಷ್ಟು ಕರಾಬಿ ಹಾಕೊಂಡವ್ರೆ, ತೆಗಸ್ರಿ. ನಾನು ಎಷ್ಟು ಹಾಕೊಂಡಿದ್ದೀನಿ, ಬರೀ ಸೌಕರ್ಯ ಬದುಕ್ತಾ ಇದ್ದಾರೆ. ಬಡವರು ಬದುಕಕ್ಕೆ ಬಿಡ್ತಾ ಇಲ್ವಲ್ಲ. ಇದಕ್ ಮೇಲೆ DDL ಐತೆ, ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಮ ಭೂಮಿ ನಿಮ್ಗೆ ಇರ್ತದೆ, ಯಾರು ಕಿತ್ಕೊಳಕ್ ಆಗೋದಿಲ್ಲ. ಅವ್ರು ನೋಟಿಸ್ ಕೊಟ್ಟು ಬಂದಿಲ್ಲ ಅನ್ನೋದು ನಿಮ್ದೊಂದು ಆರೋಪ. ಆಯ್ತು, ಅದನ್ನ ಮನೆ ಕಟ್ಟಿ 20 ವರ್ಷ ಆಗಿದೆ. ಇವಾಗ ಕಟ್ಟಡ ತೆಗಿ
ತೆಗಿಬೇಕು, ನನ್ಗೆ ರಸ್ತೆ ಬೇಕು ಅಂತ ಕೋರ್ಟ್ಗೆ ಹಾಕಿದ್ದ ಅಲ್ಲಿ ಪೈಲೂರಾದ, ಮತ್ತೆ ಇವಾಗ ಬಂದು ವಾಪಸ್ ಮಾಡಿದ್ದಾನೆ. ಕೆಚ್ಚಲ್ಲಿದ್ರೆ ರೋಡ್ ತೆಗಿ, ನಕ್ಷಲ್ಲಿದ್ರೆ ರೋಡ್ ತೆಗಿ, ಎರಡಲ್ಲೂ ಇಲ್ಲ ಅಂದ್ರೆ ನಾನು ರೋಡ್ ಹೆಂಗ್ ಬಿಡೋದು ನಿನಗೆ? ಎರಡಕ್ಕೂ ಸಂಬಂಧ ಇಲ್ದಿರೋ ಜಾಗ ಅದು, ಚರಂಡಿ ಜಾಗ, ಸರ್ವೆ ಬರಲ್ಲ ಅಂತ ತಹಸೀಲ್ದಾರ್ ಸಾಬೆ ಅವ್ರು ಹೇಳ್ತಾರೆ. ಅವ್ನು ಬಂದು ಸರ್ವೆ ಮಾಡಿ ಅಡ್ವಸ್ ಮಾಡ್ಕೊಂಡ್ ಬಂದವನು. ಇನ್ನು ಯಾರ ಮೇಲೆ ಬಡ್ಕೊಂಡ್ ಸಾಯ್ಲಿ ನಾನು? ಬಿಟ್ಟು 300 ರೂಪಾಯಿ ಲಾಸ್ ನನಗೆ ಹೊಟ್ಟೆ ಇದೆ ಅಲ್ಲ, ಅವ್ರು ಹಾಕ್ತಾರ ಇವ್ರು ಹಾಕ್ತಾರ, ನನಗೆ ಬರೀ ಇದೆ ಆಗೋಯ್ತು. 1,500 ತಹಸೀಲ್ದಾರ್ ಯಾರೇ ಸಹ ಇಲ್ಲ. ಇಲ್ಲಿ ರೈತರು ಬಂದು ಅಳ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಇದುವರೆಗೂ ಅವರು ಚಕ್ರ ಇತ್ತಲ್ಲ, ಯಾವ ಅಕ್ಷರಲ್ಲೂ ಇಲ್ಲ. ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅಂತ ಇದರ ಮುಖಾಂತರ ಮುಂದಿನ ಮೇಲಿನ ಅಧಿಕಾರಿಗಳು ಬಂದು ಇದರ ಕ್ರಮ ಕೈಗೊಳ್ಳಬೇಕು. ಇದರಿಂದ ಇವಾಗ ಅಳತೆ ಮಾಡಕ್ಕೆ ಹೋಗ್ಬಿಟ್ಟು ಅಕ್ಕಪಕ್ಕದವರಿಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಬಿಟ್ಟು ಅಳತೆ ಮಾಡಿ ಇವ್ರ ಜಮೀನು ಯಾವುದು ಅವ್ರ ಜಮೀನು ಪಕ್ಕ ಹೇಳ್ಕೊಂಡು ಬರಬೇಕು. ಆದ್ರೆ ಇದೇ ಶಿಲಘಟ್ಟ ಗ್ರಾಮದವರಾದ ಹೆಂಗಸರು ಬಂದು ಹತ್ಕೊಂಡು ನಾವು ವಿಷ ಕುಡಿತೀವಿ ಅಂತ ಹೇಳಿದ್ರೆ ರೈತ ಸಂಘದ ಮುಂದೆ, ಇವಾಗ ಅವ್ರಿಗೆ ಏನು ಉತ್ತರ ಕೊಡೋದು? ತಹಸೀಲ್ದಾರ್ ಬಂದು ಏನಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ತಹಸೀಲ್ದಾರ್ ಅವರು